ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಇಂಟ್ರೊಡಕ್ಷನು ಮತ್ತು ಡಿಗ್ರಿ ಮೆಜರ್ಮೆಂಟ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಮುಂದುವರೆದು ರೇಡಿಯನ್ ಮೆಜರ್ಮೆಂಟ್ ಅಂದರೆ ಏನು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಡಿಯನ್ ಮೇಜರ್ ಅಂತಂದರೆ ಏನು? ಈಗ ಪ್ರೀವಿಯಸ್ 10th ಕ್ಲಾಸಲ್ಲಿ ನೀವು ಡಿಗ್ರಿ ಮೆಜರ್ಮೆಂಟನ್ನು ನೋಡಿದ್ರಿ. ಈಗ ಆ್ಯಂಗಲ್ಗಳನ್ನು ನಾವು ಡಿಗ್ರಿಯಲ್ಲಿ 30 ಡಿಗ್ರಿ 60 ಡಿಗ್ರಿ ಈ ರೀತಿಯಾಗಿ ಡಿಗ್ರಿಯಲ್ಲಿ ಮೆಜರ್ಮೆಂಟನ್ನು ಮಾಡ್ತಾಯಿದ್ವಿ. ಹಾಗಾದರೆ ಅದರ ಮುಂದುವರೆದು ಏನಂತ ಅಂದರೆ ರೇಡಿಯನ್ ಮೆಜರ್ಮೆಂಟ್ ಮಾಡೋದು ಹೇಗೆ ಅಂತ ಮತ್ತು ಅದರ ಡೆಫಿನೇಷನ್ ಏನು ಎಂಬುದನ್ನು ನಾವು ಈಗ ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ರೇಡಿಯನ್ ಮೆಜರ್ಮೆಂಟ್ ಇದರ ಒಂದು ಡೆಫಿನೇಷನ್ ಏನಪ್ಪ ಅಂದರೆ ಆ್ಯಂಗಲ್ ಸಬ್ಸ್ಟೆಂಡೆಡ್ ಆಟ್ ಅ ಸೆಂಟರ್ ಬೈ ಆನ್ ಆರ್ಕ್ ಆಫ್ ಅ ಲೆಂತ್ 1 ಯೂನಿಟ್ ಇನ್ ಅ ಯೂನಿಟ್ ಸರ್ಕಲ್ ಇಸ್ ಸೇಡ್ ಟು ಹ್ಯಾವ್ ಎ ಮೆಜರ್ ಅಪ್ 1 ರೇಡಿಯನ್. ಹೇಗಂದರೆ ಏನು? ಈಗ ನಾವು ಒಂದು ಸರ್ಕಲನ್ನು ಮೆಜರ್ಮೆಂಟ್ ಮಾಡೋಣ. ಈ ಸರ್ಕಲಲ್ಲಿ ಇದರ ಒಂದು ರೇಡಿಯಸ್ ಎಷ್ಟಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ 1 ಯೂನಿಟ್ ಅಥವಾ 1 ಸೆಂಟಿಮೀಟ್ರ್ ಅಂತ ಅಂದ್ಕೋಣ. ಈಗ ರೇಡಿಯಸ್ಸು 1 ಯೂನಿಟ್ ಆಗಿದ್ದರೆ ಆರ್ಕ್ ಅಂದರೆ ನಾವು ಈ ಕನ್ನಡದಲ್ಲಿ ಏನಂತ ಕರಿತೀವಿ, ಕಂಸ ಅಂತ ಹೇಳಿ ಕರಿತೀವಿ. ಈಗ ರೇಡಿಯಸ್ 1 ಯೂನಿಟ್ ಆಗಿದ್ದರೆ ಅಥವಾ 1 ಸೆಂಟಿಮೀಟ್ರ್ ಆಗಿದ್ದರೆ ಈ ಆರ್ಕ್ ಕೂಡ ಏನಾಗಿರಬೇಕು, 1 ಯೂನಿಟ್ ಆಗಿರಬೇಕು. ಈಗ 1 ಯೂನಿಟ್ ಆಫ್ ಎ ಆರ್ಕ್ ಮತ್ತು 1 ಯೂನಿಟ್ ಆಫ್ ಎ ಸರ್ಕಲ್, ಈ ಸರ್ಕಲಲ್ಲಿ ಉಂಟಾಗಿರುವಂಥ ಕೋನಕ್ಕೆ ನಾವು 1 ರೇಡಿಯನ್ ಅಂಥೇಳಿ ಕರಿತೀವಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಓ ಅಂದರೆ ಇದು ಸೆಂಟ್ರ್, ಎ ಇದು ಟರ್ಮಿನಲ್ ಪಾಯಿಂಟು, ಇದು ಇನಿಷಿಯಲ್ ಪಾಯಿಂಟು, ಓ ಬಿ ಅನ್ನುವಂಥದ್ದು ಟರ್ಮಿನಲ್ ಪಾಯಿಂಟು. ಈಗ ನೋಡಿ ಡೆಫಿನೇಷನ್: ದ ಆ್ಯಂಗಲ್ ಸಬ್ಸ್ಟೆಂಡೆಡ್ ಆಟ್ ಅ ಸೆಂಟರ್ ಬೈ ಅನ್ ಆರ್ಕ್ ಆಫ್ ಎ ಲೆಂತ್ 1 ಯೂನಿಟ್ ಇನ್ ಎ ಯೂನಿಟ್ ಸರ್ಕಲ್ ಈಸ್ ಕಾಲ್ಡ್ ಹ್ಯಾವ್ ಅ ಮೇಜರ್ ಆಫ್ 1 ರೇಡಿಯನ್. ನೋಡಿ, ಆ್ಯಂಗಲ್ ಎಲ್ಲಿ ಸಬ್ಸ್ಟೆಂಡ್ ಆಗಿದೆ, ಸೆಂಟರ್, ಸರ್ಕಲ್ನ ಸೆಂಟರಲ್ಲಿ ಏನಾಗಿದೆ, ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಯಾವುದರಿಂದ? ಬೈ ಅನ್ ಆರ್ಕ್ ಎಷ್ಟಿದೆ, 1 ಯೂನಿಟ್ ಲೆಂತ್ ಯೂನಿಟ್ ಸರ್ಕಲ್ ಅಂದರೆ ಏನು, ಒಂದು ರೇಡಿಯಸ್ ಎಷ್ಟಿದೆ, 1 ಸೆಂಟಿಮೀಟ್ರ್ ಅಥವಾ 1 ಯೂನಿಟ್ ಸರ್ಕಲ್. ಇದಕ್ಕೆ ನಾವು ಏನಂತ ಕರಿತೀವಿಪ್ಪ ಅಂದರೆ 1 ರೇಡಿಯನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸರ್ಕಲನ್ನು ನೋಡೋಣ. ಇದು ಸರ್ಕಲ್ ಎಷ್ಟು ಯೂನಿಟ್ ಇದೆ, 1.5 ಯೂನಿಟ್ ಇದೆ. ಆರ್ಕ್ ಕೂಡ 1.5 ಆಗಿದ್ದರೆ ಇದರಲ್ಲಿ ರೇಡಿಯನ್ ಎಷ್ಟಾಗಿರುತ್ತೆ ಅಂದರೆ 1.5 ರೇಡಿಯನ್ ಆಗಿರುತ್ತೆ. ಈ ರೀತಿಯಾಗಿ ರೇಡಿಯನ್ ಮೆಜರ್ಮೆಂಟ್ ಮಾಡ್ಕೋಬೇಕು. ಹಾಗಾದರೆ ಈ ಆ್ಯಂಗಲ್ ಆರ್ಕ್, ಈಗ ಈ ಒಂದು ಸರ್ಕಲ್ಗೆ ಸಂಬಂಧಿಸಿದಾಗೆ ಎ ಬಿ ಅನ್ನುವಂಥದ್ದು ಏನಿದೆ, ಎ ಬಿ ಆರ್ಕ್ ಅಂದರೆ ವೃತ್ತದ ಕಂಸ. ಓ ಎ ಏನಾಗ್ತಿದೆ, ಇದು ಓ ಎ ಮತ್ತು ಓ ಬಿಗಳು ವೃತ್ತದ ತ್ರಿಜ್ಯಗಳು. ಇದಕ್ಕೆ ರೇಡಿಯಸ್ ಅಂತ ಹೇಳಿ ಕರಿತೀವಿ. ಮತ್ತು ಇಲ್ಲಿ ಆ್ಯಂಗಲ್ ಏನು ಫಾರ್ಮೇಷನ್ ಆಗಿರುತ್ತೆ ಅದಕ್ಕೆ 1 ರೇಡಿಯನ್ ಅಂತ ಕರಿತೀವಿ. ಅಂದರೆ 6 ಟೀಟಾ ಎಲ್ ಅಂದರೆ ಆರ್ಕ್, 6 ಟೀಟಾ ಎಲ್ ಇವುಗಳ ನಡುವಿನ ರಿಲೇಷನ್ ಏನು, ಯಾವ ರೀತಿಯಾಗಿ ರೇಡಿಯನ್ ಮೆಜರ್ಮೆಂಟ್ ಮಾಡೋದು ಅಂತ ಈಗ ಒಂದು ಸಿಂಪಲ್ ಆಗಿರುವಂಥ ಸೂತ್ರ ಇದೆ. ಆ ಸೂತ್ರದ ಮೂಲಕ ನಾವು ಎಕ್ಸಾಂಪಲ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಆ ರಿಲೇಷನ್ ಏನು ಅಂತ ನಾವು ನೋಡೋಣ. ಈ ಒಂದು ರೇಡಿಯನ್ ಮೆಜರ್ಮೆಂಟಲ್ಲಿ ಟೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಆರ್ ಅಂದರೆ ಇಲ್ಲಿ ಉಂಟಾಗಿರುವಂಥ ಒಂದು ರೇಡಿಯನ್ ಅನ್ನುವಂಥ ಆ್ಯಂಗಲ್ ಏನಾಗಿರುತ್ತೆ ಅಂದರೆ ಈ ಒಂದು ವೃತ್ತದ ಕಂಸ ಮತ್ತು ವೃತ್ತದ ತ್ರಿಜ್ಯದ ಅನುಪಾತಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾ. ಟೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಆರ್. ಒಂದು ವೇಳೆ ನಮಗೆ ಆರನ್ನು ಫೈಂಡ್ ಔಟ್ ಮಾಡಬೇಕಾಗಿದ್ರೆ ಆರ್ ಈಸ್ ಈಕ್ವಲ್ ಟು ಎಲ್ ಬೈ ಟೀಟಾ ಅಂತ ಬರಿತೀವಿ. ನಮಗೆ ಆರ್ಕ್ ಲೆಂತ್ ಬೇಕಾಗಿದ್ದರೆ ಎಲ್ ಈಸ್ ಈಕ್ವಲ್ ಟು ಆರ್ ಇಂಟು ಟೀಟಾ. ಇಷ್ಟು ನಿಮಗೆ ಸೂತ್ರವನ್ನು ಫಾರ್ಮೇಷನ್ ಮಾಡೋದು ಬೇಕಾಗಿರಬೇಕು. ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಳುವಂಥದ್ದು ಟೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಆರ್. ಟೀಟಾ ಅಂದರೆ ರೇಡಿಯನ್ ಆ್ಯಂಗಲ್, ಓಕೆ, ರೇಡಿಯನ್ ಆ್ಯಂಗಲ್ ಆಗಿರುತ್ತೆ. ಆರ್ ಅಂದರೆ ಇದು ರೇಡಿಯಸ್ ಆಗಿರುತ್ತೆ ಮತ್ತು ಎಲ್ ಅಂದರೆ ಆರ್ಕ್ ಲೆಂತ್. ನೆಕ್ಸ್ಟ್ ಇದಕ್ಕೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಮುಂದಿನ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್. ರಿಲೇಷನ್ ಬಿಟ್ವೀನ್ ನಾವು ಡಿಗ್ರಿಯಲ್ಲಿ ಯಾವ ರೀತಿಯಾಗಿ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ತಾ ಇದ್ವಿ ಅನ್ನೋದನ್ನು
ನೀವು ಗೊತ್ತಿದೆ. ಅದೇ ರೀತಿಯಾಗಿ ರೇಡಿಯನಲ್ಲಿ ಯಾವ ರೀತಿಯಾಗಿ ನಾವು ಮೆಜರ್ಮೆಂಟ್ ಮಾಡ್ತೀವಿ ಅಂತ ನೋಡಿದ್ವಿ. ಹಾಗಾದರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್? ಓಕೆ, ನಾವೀಗ ನೋಡೋಣ. ಈಗ ಒಂದು ಸರ್ಕಲ್ ಇದೆ. ಓಕೆ, ಈಗ ಸರ್ಕಲ್ ಅಂತಂದಾಗ ಈ ಒಂದು ಸರ್ಕಲ್ ಇನ್ ಎ ಸರ್ಕಲ್ ಸಬ್ಸ್ಟೆಂಡೆಡ್ ಎಟ್ ಅ ಸೆಂಟರ್ ಆಫ್ ಎ ಆ್ಯಂಗಲ್ ಹೂಸ್ ರೇಡಿಯನ್ ಈಸ್ 2π. ಓಕೆ, ಈಗ ಒಂದು ಸರ್ಕಲ್ ಇದೆ ಅಂತ ಅನ್ಕೋಣ. ಈ ಒಂದು ಸರ್ಕಲಲ್ಲಿ ಸೆಂಟರಲ್ಲಿ ಎಷ್ಟು ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತೆ? ಈ ಒಂದು ವೃತ್ತ ಕೇಂದ್ರದ ಸುತ್ತ ಆ್ಯಂಗಲ್ ಎಷ್ಟು ಫಾರ್ಮೇಷನ್ ಆಗಿರುತ್ತೆ? 2π. 2π ಅಂದರೆ ಎಷ್ಟು? 360 ಡಿಗ್ರಿ. ಓಕೆ, ಈಗ 2π ಎನ್ನುವಂಥದ್ದು ರೇಡಿಯನ್, 360 ಡಿಗ್ರಿ ಅಂದರೆ ಇದು ಡಿಗ್ರಿ. ಈಗ ಒಂದು ವೃತ್ತದ ಒಂದು ಆ್ಯಂಗಲನ್ನು ನಾವು 2π ಅಂದರೆ ಇದು ರೇಡಿಯನಲ್ಲಿ ಆ್ಯಂಗಲನ್ನು ಈ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತೀವಿ. ಈಗ 360 ಅಂದರೆ ಇದು ಏನಾಗಿರುತ್ತೆ? ಡಿಗ್ರಿ ಆಗಿರುತ್ತೆ. ಈ ರೀತಿಯಾಗಿ ಆ್ಯಂಗಲ್ಗಳನ್ನು ನಾವು ಮೆಜರ್ಮೆಂಟ್ ಮಾಡ್ತೀವಿ. ಹಾಗಾದರೆ 2π = 360 ಡಿಗ್ರಿ ಅಂತ ಆದರೆ π = ಎಷ್ಟಾಗುತ್ತೆ? 180 ಡಿಗ್ರಿ ಆಗಿರುತ್ತೆ. π = 180 ಡಿಗ್ರಿ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ 90 ಡಿಗ್ರಿಯನ್ನು ರೇಡಿಯನ್ನಲ್ಲಿ ಯಾವ ರೀತಿಯಾಗಿ ನಾವು ಮೆಜರ್ಮೆಂಟ್ ಮಾಡ್ತೀವಿ? π/2. ಓಕೆ, ಹಾಗಾದರೆ ನಾವೀಗ ನೋಡ್ತಾ ಹೋಗೋಣ. ಓಕೆ, ಈಗ ಆ್ಯಂಗಲ್ಸ್ಗಳನ್ನು ಡಿಗ್ರಿ ಮತ್ತು ರೇಡಿಯನ್ನಲ್ಲಿ ಯಾವ ರೀತಿಯಾಗಿ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಈಗ 30 ಡಿಗ್ರಿ ಇದೆ ಅಂತ ಅನ್ಕೋಣ. 30 ಡಿಗ್ರಿ ಅಂದರೆ ಅದನ್ನು ರೇಡಿಯನ್ನಲ್ಲಿ ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ π/6 ಅಂತ ಬರಿಬೋದು. ಅಂದರೆ π/6 ಅಂದರೆ ಎಷ್ಟು? π ಅಂದರೆ 180. ಇದಕ್ಕೆ 6ರಿಂದ ಭಾಗಿಸಿದಾಗ ಆನ್ಸರ್ ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ π ಮತ್ತು ರೇಡಿಯನ್. ಹಾಗಾದರೆ 45 ಡಿಗ್ರಿ ರೇಡಿಯನ್ನಲ್ಲಿ ಎಷ್ಟು? π/4 ಅಂತ ಮಾಡಬೇಕು. ಓಕೆ, 45 ಬರಬೇಕಪ್ಪ ಅಂದರೆ 180 / 4 ಮಾಡಿದಾಗ 45 ಬರುತ್ತೆ. 180 ಅಂದರೆ ಇದು π/4. ಈಗ ರೇಡಿಯನ್ನಲ್ಲಿ 45ಅನ್ನು ನಾವು π/4 ಅಂತ ಬರಿತೀವಿ. ಓಕೆ, 60 ಡಿಗ್ರಿಯನ್ನು π/3 ಅಂತ ಬರಿತೀವಿ. 90 ಡಿಗ್ರಿಯನ್ನು π/2 ಅಂತ ಬರಿತೀವಿ. ಹಾಗಾದರೆ 180 ಡಿಗ್ರಿಯನ್ನು π ಅಂತ ಬರಿತೀವಿ. ನೆಕ್ಸ್ಟು 270 ಡಿಗ್ರಿ ಅಂತಂದಾಗ π = 180 ಅಂತಾಯಿತು. ನೆಕ್ಸ್ಟ್ 270 ಡಿಗ್ರಿಯನ್ನು ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡಬೇಕಪ್ಪ ಅಂದರೆ 180ಕ್ಕೆ ಎಷ್ಟನ್ನು ಕೂಡಿಸಿದಾಗ 270 ಆಗುತ್ತೆ? ಇದಕ್ಕೆ ನಾವು ಎಷ್ಟನ್ನು ಕೂಡಿಸ್ಬೇಕು? 90ಅನ್ನು ಕೂಡಿಸ್ತಾರೆ. ಅಂದರೆ ಈಗ ನೀವೊಂದು ವೃತ್ತದಲ್ಲಿ 4 ಚತುರ್ಥಕಗಳನ್ನು ಮಾಡಿದಾಗ ಇದು 90 ಡಿಗ್ರಿ ಆಯಿತು, ಇದು 90 ಡಿಗ್ರಿ, 180. ಇದಕ್ಕೆ 90 ಡಿಗ್ರಿಯನ್ನು ಕೂಡಿಸಿದಾಗ 270 ಡಿಗ್ರಿ ಆಯಿತು. ಅಂದರೆ ಈ ಒಂದು ವೃತ್ತದಲ್ಲಿ ಈಗ ಆ್ಯಂಗಲ್ 270ಯನ್ನು ನಾವು ರೇಡಿಯನ್ನಲ್ಲಿ ಯಾವ ರೀತಿಯಾಗಿ ಬರಿಬೇಕಪ್ಪ ಅಂದರೆ π ಅಂದರೆ 180 ಅಂದರೆ π ಇದೆ, ಅದಕ್ಕೆ 90 ಡಿಗ್ರಿಯನ್ನು ಕೂಡಿಸ್ಬೇಕು. π/2. 2 ಇಂಟು ನೋಡಿ 2 × π 2π ಪ್ಲಸ್ π ಡಿವೈಡೆಡ್ ಬೈ ಅಂದಾಗ 3π/2 ಅಂತ ಆಯಿತು. ಹಾಗಾದರೆ 270 ಡಿಗ್ರಿಯನ್ನು ರೇಡಿಯನ್ನಲ್ಲಿ 3π / 2 ಅಂತ ಬರಿತೀವಿ. ಅದೇ ರೀತಿಯಾಗಿ 360ಯನ್ನು ನಾವು ಏನಂತ ಬರಿತೀವಿ? 2π ಅಂತ ಹೇಳಿ ಬರಿತೀವಿ. ಓಕೆ, ಈ ಆ್ಯಂಗಲನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆನ್ಪಿಟ್ಕೋಕ್ಕೆ ಸಾಧ್ಯ ಆಗದೆ ಹೋದರೆ 180 ಅಂದರೆ π ಅಂತ ನೆನ್ಪಿಟ್ಕೊಳ್ಳಿ. 90 ಅಂದಾಗ 180 / 2. ಓಕೆ, ಈ ರೀತಿಯಾಗಿ ಡಿಗ್ರೀಸ್ ಮಾಡ್ತಾ ಬರಬೇಕು. ಅಂದರೆ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ 30ಅನ್ನು ರೇಡಿಯನ್ನಲ್ಲಿ π/6, 45 ಡಿಗ್ರಿಯನ್ನು ರೇಡಿಯನ್ನಲ್ಲಿ π/4, 60 ಡಿಗ್ರಿಯನ್ನು π/3, 90 π/2, 180 π, 270 3π/2, 360 ಡಿಗ್ರಿ 2π. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ 1 ರೇಡಿಯನ್ ಅಂದರೆ ಎಷ್ಟು ಡಿಗ್ರಿಗೆ ಸಮಾನವಾಗಿರ್ತದೆ ಎಂಬುದನ್ನು ನಾವೀಗ ನೋಡೋಣ. 1 ಡಿಗ್ರಿಗೆ ಎಷ್ಟು ಡಿಗ್ರಿ ಸಮಾನ ಅಂದರೆ ಈಗ 1 ರೇಡಿಯನನ್ನು 180 ಡಿಗ್ರಿ ಡಿವೈಡೆಡ್ ಬೈ
ಪೈ ಅಂತ ತಗೋಬೇಕು. ಈಗ ಒಂದು ವೃತ್ತ ಅಂತ ಕನ್ಸಿಡರ್ ಮಾಡಿದಾಗ ಈ ಒಂದು ವೃತ್ತದ ಒಂದು ಏನಿದೆ ಇದು ವ್ಯಾಸ ಇದೆ, ವೃತ್ತದ ವ್ಯಾಸ ಇದೆ. ವೃತ್ತದ ಪರಿಧಿಗೆ ನಾವೇನಂತ ಕರಿತೀವಿ, ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಒಂದು ವೃತ್ತದಲ್ಲಿ ಪೈ ವ್ಯಾಲ್ಯೂ ಏನಾಗಿರುತ್ತೆ, ಯಾವಾಗಲೂ 22/7 ಆಗಿರುತ್ತೆ ಅಥವಾ 3.142 ಆಗಿರುತ್ತೆ. ಯಾಕೆ ವ್ಯಾಲ್ಯೂ ಇಷ್ಟು ಬರುತ್ತೆ ಅಂತ ನೋಡಿದಾಗ, ಈಗ ಪೈ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಈ ಒಂದು ವೃತ್ತದ ಸರ್ಕಂಫರೆನ್ಸ್ ಅಂದರೆ ಸಿ ಡಿವೈಡೆಡ್ ಬೈ ಈ ಒಂದು ಡಯಾಮೀಟರ್. ಈ ಒಂದು ವೃತ್ತದ ಪರಿಧಿಯನ್ನು ನಾವು 2πr ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ತೀವಿ. ಮತ್ತು ಈ ಒಂದು ಏನಿದೆ ಇದು ಡಯಾಮೀಟರ್ ಅಂದ್ರೆ ಈಗ ರೇಡಿಯಸ್ ಅಂದಾಗ ಆರ್ ತಗೋತೀವಿ, ಇನ್ನೊಂದು ಆರನ್ನು ಆ್ಯಡ್ ಮಾಡಿದಾಗ ಈ ಒಂದು ವೃತ್ತದ ಡಯಾಮೀಟರ್ ಸಿಗುತ್ತೆ, ಅಂದರೆ ವೃತ್ತದ ವ್ಯಾಸ ಸಿಗುತ್ತೆ. ಅಂದಾಗ ಅದನ್ನು ನಾವು 2r ಅಂತ ಬರಿತೀವಿ. 2 ಕ್ಯಾನ್ಸಲ್ ಆಗುತ್ತೆ, ಆರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಪೈ ಪೈ ಆಗಿರುತ್ತೆ. ಹಾಗಾದರೆ ಯಾವಾಗಲೂ ಪೈ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 22/7 ಆಗಿರುತ್ತೆ. ಈ ಒಂದು ಪೈ ವ್ಯಾಲ್ಯೂ ಏನಾಗಿರುತ್ತೆ, ಯಾವುದೇ ಒಂದು ವೃತ್ತದ ಪರಿಧಿ ಮತ್ತು ವ್ಯಾಸಗಳ ಅನುಪಾತ ಏನಾಗಿರುತ್ತೆ ಅಂದರೆ ಪೈ ವ್ಯಾಲ್ಯೂ ಆಗಿರುತ್ತೆ. ಓಕೆ, ನೋಡಿ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವೃತ್ತ, ಈಗ ಒಂದು ವೃತ್ತ ಇದೆ, ಓಕೆ, ಇದರ ಒಂದು ಪರಿಧಿ ಎಷ್ಟಿದೆಯಪ್ಪ ಅಂದರೆ 100 ಸೆಂಟಿಮೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಒಂದು ವ್ಯಾಸವನ್ನು ನಾವು ಎಷ್ಟು 25 ಸೆಂಟಿಮೀಟ್ರ್ ಇದೆ ಅಂಥೇಳಿ ಅಂದ್ಕೊಳ್ಳೋಣ. ಅಪ್ರಾಕ್ಸಿಮೇಟ್ ಅಸಂಪ್ಷನ್ ಮಾಡ್ಕೊಳ್ಳೋಣ. ಈ ಎರಡನ್ನ ನಾವು ಡಿವೈಡ್ ಮಾಡಿದಾಗ ಯಾವುದೇ ಒಂದು ವೃತ್ತದ ಪರಿಧಿ ಮತ್ತು ವ್ಯಾಸಗಳ ಅನುಪಾತ ಏನಾಗಿರುತ್ತೆ ಅಂದರೆ ಪೈ ಆಗಿರುತ್ತೆ. ಇಷ್ಟನ್ನು ನೀವು ತಿಳ್ಕೊಳ್ಳಿ. ಹಾಗಾದರೆ ಒಂದು ರೇಡಿಯನ್ ಅಂದರೆ ಎಷ್ಟು ಅಂತ ಹೇಳಿ ನಾವು ನೋಡೋದಾದರೆ